ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಲಿನ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನಾವು ಕುಡಿತಾ ಇರತಕ್ಕಂತ ಹಾಲು ನಿಜಕ್ಕೂ ಹಾಲಾಹಲವಾಗಿರೋದಂತೂ ಸತ್ಯ. ಸೊ ಈ ಹಾಲಲ್ಲಿ ಏನೇನೆಲ್ಲ ಅಂಶಗಳಿದೆ, ಯಾವ ರೀತಿ ಇದು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಜೀವ ರಾಸಾಯನಿಕ ವಿಜ್ಞಾನಿ ಹಾಗೇನೆ ಕಾಡು ಕೃಷಿ ಆವಿಷ್ಕಾರಕರಾದಂತಹ ಡಾಕ್ಟರ್ ಖಾದರ್ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಒಂದು ಕಾಲದಲ್ಲಿ ಹಾಲನ್ನ ನಾವು ಅಮೃತ ಅಂತ ಹೇಳ್ತಾ ಇದ್ವಿ, ಆದ್ರೆ ಈಗ ನಿಜಕ್ಕೂ ಅಮೃತವಾಗಿ ಹಾಲು ಉಳಿದಿಲ್ಲ. ಈಗ ಹಾಲಾಹಲ ಆಗಿದೆ ಅಂತಾನೆ ಹೇಳ್ತಾರೆ. ಸೊ ಯಾಕೆ ಹೀಗಾಯ್ತು? ಯಾಕೆ ಹಾಲನ್ನ ಈಗ ವಿಷ ಅಂತ ಹೇಳಬೇಕಾಗಿ ಬಂದಿದೆ ಅಂತ ಹೇಳ್ತೀರಾ? ಮೊದಲನೇದಾಗಿ ಹಾಲು ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಹಾಲು ಅಂದರೆ ಏನು? ಸ್ತನ್ಯ ಜೀವಿಗಳು, ಅದು ಮಾನವ ಆಗ್ಬೋದು ಅಥವಾ ಹುಲಿ ಆಗ್ಬೋದು, ಒಂದು ಹಸು ಆಗ್ಬೋದು, ಯಾವುದೇ ಒಂದು ಸ್ತನ್ಯ ಜೀವಿ ತನ್ನ ಸ್ತನದಿಂದ ನೇರವಾಗಿ ಮಗು ಬಾಯಿಗೆ ಕೊಡ್ತಕ್ಕಂಥ ಪದಾರ್ಥ. ಅಂದರೆ ಏನು? ದೇವರು ಹಾಲನ್ನು ಸಹಜವಾಗಿ ಹೇಗೆ ಉತ್ಪಾದನೆ ಮಾಡಿದ್ದಾರೆ? ಒಂದು ಅಸ್ಥಿರವಾದ ಪದಾರ್ಥ ಅದು. ಅಂದರೆ ತಾಯಿ ಸ್ತನದಿಂದ ಮಗು ಬಾಯಿಗೆ ನೇರವಾಗಿ ಹೋಗಬೇಕಾಗಿದ್ದ ಪದಾರ್ಥ ಅದು. ಅಂಥ ಪದಾರ್ಥವನ್ನು, ಅದು ಬರೀ ಹಾಲು ಆಹಾರ ಒಂದೇ ಅಲ್ಲ, ಅದರಲ್ಲಿ ಆ ಮಗು ಬೆಳೀತಾ ಇದ್ದಂಗೆ ರೋಗಾಣುಗಳು ನಿರೋಧಕ ಶಕ್ತಿಯನ್ನು ಉಂಟು ಮಾಡಬೇಕು ಅನ್ನೋ ಒಂದು ಮೂಲೆ ಮಜ್ಜೆ ಬೆಳಿಬೇಕಲ್ಲ, ಅದಕ್ಕೆ ಒಂದಿಷ್ಟು ಸಮಯ ಬೇಕು. ಅಂದರೆ ಈ ರೋಗ ನಿರೋಧಕ ಶಕ್ತಿ ಮೂಲೆ ಮಜ್ಜೆ ಬೆಳೆದ ಮೇಲೆ ಆ ಮಗುಗೆ ಬರೋದು. ಬಟ್ ಅಲ್ಲಿ ತನಕ ಮೂಲೆ ಮಜ್ಜೆ ಬೆಳೆದು ಪ್ರತಿರೋಧಕ ಕಣಗಳನ್ನು ಉತ್ಪಾದನೆ ಮಾಡಿಕೊಳ್ಳುವ ಒಂದು ಶಕ್ತಿ ಬರೋ ತನಕ ತಾಯಿ ಹಾಲು, ಮೊದಲನೇ ಹಾಲು 3 ದಿವಸದಲ್ಲಿ ಇನ್ನೊಂದು ಅಂಶವನ್ನು ಅದರಲ್ಲಿ ತುಂಬಿ ಕೊಡುತ್ತೆ, ಕೊಲೆಸ್ಟ್ರಮ್ ಅಂತ. ಅಂದರೆ ಆ್ಯಂಟಿಬಾಡೀಸ್, ಅಂದರೆ ಪ್ರತಿರೋಧಕ ಕಣಗಳನ್ನು ತುಂಬಿ ಕೊಡ್ತಕ್ಕಂಥ. ಇಟ್ ಈಸ್ ನಾಟ್ ಜಸ್ಟ್ ಆಹಾರ ಮಗುಗೆ. ಅಂದರೆ ರೋಗ ಬರಬಹುದು ಅಂಥ ಸಂದರ್ಭಗಳನ್ನು ಎದುರಿಸೋದಕ್ಕೆ ಮಗು ದೇಹಕ್ಕೆ ಈ ಪ್ರತಿರೋಧಕ ಕಣಗಳನ್ನು ತುಂಬುವ ಕಾರ್ಯಕ್ರಮವನ್ನು ದೇವರು ಅದರಲ್ಲಿ ಮಾಡಿಕೊಟ್ಟಿದ್ದಾರೆ. ಅಂತೆ ಅದ್ಭುತವಾದ ಪದಾರ್ಥ ಇದು. ಕಂಪ್ಲೀಟ್ ಫುಡ್ ಅಂತ, ಒಂದು ಪರಿಪೂರ್ಣ ಆಹಾರ ಹಾಲು ಅಂತ. ಯಾರಿಗೆ ಪರಿಪೂರ್ಣ ಆಹಾರ? ಮಕ್ಕಳಿಗೆ ಪರಿಪೂರ್ಣ ಆಹಾರ. ನನಗೆ ಹಾಲು ಪರಿಪೂರ್ಣ ಆಹಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಏನು ಮಾಡಿದ್ದಾರೆ ಈ ಪಾಶ್ಚಾತ್ಯರು? ಪಾಶ್ಚರೈಸೇಷನ್ ಅಂತ ಒಂದು ಟೆಕ್ನಿಕ್ಕು, ತಂತ್ರಜ್ಞಾನವನ್ನು ಕಂಡುಹಿಡಿತಾರೆ. ಅಂದರೆ ಈ ಅಸ್ಥಿರವಾದ ಪದಾರ್ಥವನ್ನು ಸ್ಥಿರ ಮಾಡ್ತೀವಿ, ಒಂದು 2-3 ದಿವಸ 4 ದಿವಸ ಇಟ್ಕೋಬಹುದು ಅಂತ. ಅದಕ್ಕೆ ಜೊತೆಗೆ ಅದನ್ನು ತಣ್ಣಗೆ ಮಾಡಿ, ಅಂದರೆ ಕೂಲಿಂಗ್ ಮಾಡಿದರೆ ಇನ್ನೊಂದಿಷ್ಟು ದಿವಸ ಇಟ್ಕೋಬೋದು. ಇನ್ನೂ ಇತ್ತೀಚಿನ ದಿನಗಳಲ್ಲಿ ಅದನ್ನು ಪ್ಲಾಸ್ಟಿಕ್ ಚೀಲಗಳಿಗೆ ತುಂಬಿ ಇನ್ನೂ ಕೋಲ್ಡ್ ರೂಮ್ಗಳಲ್ಲಿ ಇಟ್ಕೊಳ್ಳೋದಕ್ಕೆ ಇನ್ನೂ ಅನುಕೂಲ ಮಾಡಿಕೊಂಡು ಇನ್ನೂ ಜಾಸ್ತಿ ದಿವಸ ಮಾಡ್ಬೋದು. ಅಂದರೆ ನೋಡ್ರಿ, ನಾವು ಹಾಲು ಅಂತ ಒಂದು ಪದಾರ್ಥವನ್ನು ಈ ಟೆಕ್ನಾಲಜಿ ತಂತ್ರಜ್ಞಾನವನ್ನು ಮಾರಾಟ ಮಾಡಿಕೊಳ್ಳೋ ಒಂದು ನೆಪದಲ್ಲಿ ಏನು ಮಾಡಿದ್ದೀವಿ, ಮೆತ್ತಿಗೆ ಅದನ್ನು ಅಸ್ಥಿರವಾದ ಪದಾರ್ಥವನ್ನು 7-8 ದಿವಸ ಅಥವಾ ಇನ್ಫ್ಯಾಕ್ಟ್ ಕೆಲವು ಕಡೆ 10-15 ದಿವಸ ಆ ಉಳಿಸಿ ಅದನ್ನು ನಾವು ನಿಜವಾದ ಪದಾರ್ಥದಿಂದ ಬೇರೆ ಪದಾರ್ಥಕ್ಕೆ ತಗೊಂಡೋಗಿದ್ದೀವಿ. ಅದರ ಜೊತೆಗೆ ಅದನ್ನು ನಿಲುವ ಮಾಡುವ ಈ ಪ್ಲಾಸ್ಟಿಕ್ ಚೀಲಗಳ ಹಾವಳಿ ಹೆಚ್ಚಾಗಿ ಆ ಪ್ಲಾಸ್ಟಿಕ್ ಅಂಶವನ್ನು ಹಾಲಿಗೆ ಸೇರಿಸ್ಕೊಳ್ತಾ ಇದ್ದೀವಿ. ಇನ್ನೂ ಒಂದು ಮೋಸ ಆಗಿರೋದು, ಈ ಹಾಲನ್ನು ಉತ್ಪಾದನೆ ಮಾಡುವ ಕ್ರಮದಲ್ಲೇ ಈ ಹಸುಗಳಿಗೆ ಸಂಕರ ಜಾತಿ ಮಾಡೋದು ಒಂದು ಕಡೆ, ಮತ್ತು ಕುಲಾಂತರಿ ಜಾತಿ ಮಾಡೋದು ಇನ್ನೊಂದು ಕಡೆ ಮಾಡಿ, ಅದಕ್ಕೆ ರಾಸಾಯನಿಕ ಪ್ರಚೋದಕ ಪದಾರ್ಥಗಳನ್ನು ಹಾಲಿನ ಉತ್ಪಾದನೆ ಹೆಚ್ಚು ಮಾಡಿಕೊಳ್ಳೋದಕ್ಕೋಸ್ಕರ ಆಕ್ಸಿಟೋಸಿನ್ ಆಗಲಿ, ಎಸ್ಟ್ರೋಜನ್ ಆಗಲಿ, ಇನ್ನೂ ಕೆಲವು ರಾಸಾಯನಿಕ ಪ್ರಚೋದಕ ಪದಾರ್ಥಗಳನ್ನು ಚುಚ್ಚಿ ಹಾಲು 1 ಲೀಟರು ಅಥವಾ 2 ಲೀಟರ್ ಕೊಡ್ತಕ್ಕಂಥ ಒಂದು ಹಸು ಹಾಲನ್ನು 10 ಲೀಟರ್ 15 ಲೀಟರ್ ಪ್ರಮಾಣಕ್ಕೆ ಹೆಚ್ಚು ಮಾಡಿದ್ದೀವಿ. ಅಂದರೆ ಆ ಹಾಲು ಉತ್ಪಾದನೆ ಆಗೋವಾಗ ಈ ರಾಸಾಯನಿಕ ಪ್ರಚೋದಕ ಪದಾರ್ಥಗಳು ಸೂಕ್ಷ್ಮ ಪ್ರಮಾಣದಲ್ಲಿ ಬರೋಕ್ಕೆ ಶುರುವಾಯಿತು. ಅಂದರೆ ಈ ಹಾಲನ್ನು ನೀವು 1 ಲೀಟರ್ ಕುಡಿತಾ ಇದ್ದೀರಾ ಅಂದರೆ ಆ ರಾಸಾಯನಿಕ ಪ್ರಚೋದಕ ಪದಾರ್ಥಗಳ ಉಳಿಕೆಯನ್ನು ನೀವು ನಿಮ್ಮ ಮಗು ಬಾಯಿಗೆ ಹಾಕ್ತಾ ಇದ್ದೀರಾ ಅಂತ.
ಸೊ ಇಲ್ಲಿ ನೋಡ್ರಿ ನಾವು ಎಷ್ಟು ಮೋಸ ಮಾಡ್ಕೊಳ್ತಾ ಇದ್ದೀವಿ. ಎಷ್ಟು ಮೋಸ ಆಗಿದೆ ಅಂದರೆ, ಈಗ ತಾಯಿ ಹಾಲು ಪರಿಪೂರ್ಣ ಆಹಾರ. ಸೊ ಹಸು ಹಾಲು ನಿಮ್ಮ ಮಗುಗೇನು ಪರಿಪೂರ್ಣ ಆಹಾರ ಆಗೋದ್ರಲ್ಲಿ ಸಾಧ್ಯನೇ ಇಲ್ಲ. ಆದರೆ ಮಿಲ್ಕ್ ಅಂತ ಹೇಳ್ತಾರೆ ಅಷ್ಟೇ, ಕಂಪ್ಲೀಟ್ ಫುಡ್ ಅಂತ. ಅಂದರೆ ಈ ಜಾಹೀರಾತುಗಳು ಮತ್ತು ಈ ವೈದ್ಯರು ಅಥವಾ ಈ ಕಂಪ್ನಿಗಳ ಒಂದು ಹಿನ್ನೆಲೆಯಲ್ಲಿ ಮಾತಾಡ್ತಕ್ಕಂಥ ಈ ಘೋಷಣೆಗಳು ಇಡೀ ಪ್ರಪಂಚಕ್ಕೆ ಸಾರ್ತಾರೆ. ಎಷ್ಟು ಮಟ್ಟಕ್ಕೆ ಅಂದರೆ, ಈಗ ಪಠ್ಯಪುಸ್ತಕಗಳಲ್ಲಿ ಎಲ್ಲ ಕಡೆಯೂ ಇದು ಅತಿ ಸುಂದರವಾದ ಪದಾರ್ಥ, ಅತಿ ಅದ್ಭುತವಾದ ಪದಾರ್ಥ, ಅತಿ ಆರೋಗ್ಯಕರವಾದ ಪದಾರ್ಥ ಎಷ್ಟು ಬಿಂಬಿಸ್ತಾರೆ ಅಂದರೆ, ಈಗ ತಾಯಿ ಹಾಲೇ ಬೇಡ, ಈ ಹಾಲನ್ನ ಕೊಡಿರಿ, ನಿಮ್ಮ ಕೊಡಿಸಿ ಅಂತ. ಅಂದರೆ ತಾಯಿ ಬೇಡಲೇ ಬೇಡ. ಯಾಕಂದರೆ ಪಾಶ್ಚಾತ್ಯ ದೇಶಗಳಲ್ಲಿ ತಾಯಂದಿರು ಮಕ್ಕಳಿಗೆ ಹಾಲು ಉಣಿಸುವ ಒಂದು ಸ್ಥಿತಿಯಿಂದ ದೂರ ಆಗಿದ್ದಾರೆ. ಅದು ಯಾವುದೋ ಕಾರಣಗಳು, ಅವರ ಸಾಮಾಜಿಕ ಕಾರಣಗಳು ಬೇರೆ ಬೇರೆ ಇರ್ತವೆ. ಆದರೆ ಅದನ್ನೇ ವೈಜ್ಞಾನಿಕತೆ ಅನ್ನೋ ಒಂದು ಬಿಂಬಿಸುವ ಜಾಹೀರಾತುಗಳು ನಮ್ಮ ದೇಶಗಳಲ್ಲೂ ಬಂದು, ಮತ್ತು ನಿಮ್ಮ ಸುಂದರತೆ ಹಾಳಾಗುತ್ತೆ, ಈ ಬಾಡಿ ಫಿಗರ್ ಹಾಳಾಗುತ್ತೆ, ಈ ಥರ ಕೆಲವು ಮೂಢತೆ, ನನ್ನ ಲೆಕ್ಕದಲ್ಲಿ ಮಿತ್ಸ್ ಅಲ್ಲ, ಇದು ಮೂಢತೆಯನ್ನು ಆಧುನಿಕ ಹೆಸರಿನಲ್ಲಿ ಈ ಮಾಧ್ಯಮಗಳು ಹೇಳ್ಕೊಂಡು ಬರ್ತಾನೇ ಇವೆ. ಆದ್ದರಿಂದ ಅತಿ ಅದ್ಭುತವಾದ ಹಾಲು ನಾವು ಈ ಎಲ್ಲ ಆಯಾಮಗಳಲ್ಲಿ ನೋಡ್ಕೊಳ್ತಾ ಹೋದರೆ ಹಾಲನ್ನು ಮಾಡಿರೋದರಲ್ಲಿ ಎರಡನೇ ಮಾತಿಲ್ಲ. ಯಾಕಂದರೆ ಈ ರಾಸಾಯನಿಕ ಪ್ರಚೋದಕ ಪದಾರ್ಥಗಳ ಉಳಿಕೆ ನಮ್ಮ ಮಕ್ಕಳ ದೇಹಕ್ಕೆ ಹೋಗಿ 14-15 ವರ್ಷಕ್ಕೆ ಮುಟ್ಟಾಗಬೇಕಾಗಿದ್ದ ಹೆಣ್ಣು ಮಕ್ಕಳು 8 ವರ್ಷಕ್ಕೆ ಮುಟ್ಟಾಗ್ತಾ ಇದ್ದಾರೆ. ಹಾಲು ಸೇವನೆಯಿಂದ ಅತಿ ಮುಖ್ಯವಾದ ದೊಡ್ಡ ಅನಾಹುತ ಆಗಿರೋದು ಮಾನವ ಕುಲಕ್ಕೆ. ಇದರ ಬಗ್ಗೆ ಯಾರೂ ಗಮನ ಕೊಡೋದಿಲ್ಲ. ಅದು 25-30 ವರ್ಷ ಹಿಂದೆ ಅಮೆರಿಕಾ, ಯುರೋಪ್ ದೇಶಗಳಲ್ಲಾಗಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಈ ಸಂಕರ ಜಾತಿ ಹೈಬ್ರಿಡ್ ಜೆರ್ಸಿ HF ಹಸುಗಳನ್ನು ಅಲ್ಲಿಂದ ಆಮದು ಮಾಡಿಕೊಂಡು ನಾವು ಈ ಹಾಲನ್ನು ಯಥೇಚ್ಛವಾಗಿ ನಮ್ಮ ಮಕ್ಕಳಿಗೆ ಪ್ಲಾಸ್ಟಿಕ್ ಚೀಲಗಳಲ್ಲಿ ಹಂಚಿಕೆ ಮಾಡಿ ಕುಡಿತಾ ಇರೋದರಿಂದ ನಮ್ಮ ಮಕ್ಕಳು ಈಗ 8 ವರ್ಷ, 9 ವರ್ಷ, 10 ವರ್ಷಕ್ಕೆ ಮುಟ್ಟಾಗ್ತಾ ಇದ್ದಾರೆ.